ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. MN ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಬಿಎಡ್ ಪ್ರವೇಶ ಪರೀಕ್ಷೆಯಲ್ಲಿ ಮಹತ್ವ ಬದಲಾವಣೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. NCTE ಹೊಸ ಪ್ರಸ್ತಾವನೆಯಲ್ಲಿ ಏನೆಲ್ಲ ಹೊಸ ನಿಯಮಾವಳಿಗಳನ್ನು ಜಾರಿಯಾಗಲಿವೆ, ಜೊತೆಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಅಭ್ಯರ್ಥಿಗಳಿಗೆ ಬಿಎಡ್ ಪದವಿ ಹೇಗೆಲ್ಲ ಅನುಕೂಲವಾಗುತ್ತದೆ, NCTEಯ ಹೊಸ ಪ್ರಸ್ತಾವನೆಯ ನಿಯಮಾವಳಿಗಳು ಏನು ಎಂಬುದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ನೀವು ತಿಳಿದುಕೊಳ್ಳಬಹುದು. ಸೊ ಗಮನಿಸ್ತಾ ಹೋಗಿ ಸ್ನೇಹಿತರೆ ಸ್ಕ್ರೀನ್ ಅನ್ನ. ನವದೆಹಲಿಯಿಂದ ಈ ಒಂದು ಮಾಹಿತಿಯನ್ನು ತಿಳಿಸಿರುವಂತದ್ದು ಸ್ನೇಹಿತರೆ. ನೋಡಿ, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಯ ಮೂಲಕ ಬಿಎಡ್ ಪದವಿಗೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಮತ್ತು ಬಿಎಡ್ ಪ್ರವೇಶಕ್ಕಾಗಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆಗಳನ್ನು ನಡೆಸಲಾಗುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿಸಿದ್ದು, ಈಗ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ಟೀಚರ್ ಎಜುಕೇಷನ್ NCTಯ ಮೀನಿಂಗ್ ಇದು. NCTಗಾಗಿ ಹೊಸ ಪ್ರಸ್ತಾವನೆಯನ್ನು ಈಗ ಸಿದ್ಧಪಡಿಸಲಾಗಿದ್ದು, ಹೊಸ ಪ್ರಸ್ತಾವನೆಯ ಆಧಾರದ ಮೇಲೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಯ ಯಾವುದೇ ಬಿಎಡ್ ಪ್ರವೇಶಕ್ಕಾಗಿ ದೇಶಾದ್ಯಂತ ಒಂದೇ ಪ್ರವೇಶ ನೋಡಿ ಯಾವುದೇ ಬಿಎಡ್ ಪ್ರವೇಶಕ್ಕಾಗಿ ದೇಶಾದ್ಯಂತ ಒಂದೇ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಎಂಬ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹಾಗೆ ಇನ್ನಷ್ಟು ಸ್ಕ್ರಾಲ್ ಮಾಡ್ತಾ ಹೋಗೋಣ. NCTEಯ ಒಂದು ಹೊಸ ನಿಯಮಾವಳಿಗಳು. ಸೊ ಇಲ್ಲಿ ಗಮನಿಸ್ತಾ ಹೋಗಿ, ಇಲ್ಲಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾಹಿತಿ ಬಿಎಡ್ ಕೋರ್ಸ್ನ ಹೊಸ ನಿಯಮಾವಳಿಗಳ ಬಗ್ಗೆ ಏನೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಬಿಎಡ್ ಪದವಿ ಪಡೆಯಲು NCTE ಇಡೀ ದೇಶಾದ್ಯಂತ ಒಂದೇ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಇದಕ್ಕಾಗಿ ನಿಜವಾದ ಪ್ರವೇಶ ಪರೀಕ್ಷೆಯ ಪ್ರಸ್ತಾವನೆಯನ್ನು NCTE ಮೂಲಕ ಸಂಪೂರ್ಣ ಸಿದ್ಧತೆ ಮಾಡಲಾಗಿದ್ದು, ಈ ಎಲ್ಲ ಪರೀಕ್ಷೆಗಳನ್ನು ಅಂದರೆ ಬಿಎಡ್ಗೆ ಸಂಬಂಧಿಸಿದಂತಹ ಎಲ್ಲ ಪರೀಕ್ಷೆಗಳನ್ನು ಈಗ ರಾಜ್ಯದ ವಿಶ್ವವಿದ್ಯಾಲಯಗಳ ಮೂಲಕ ನಡೆಸಲಾಗುವುದು. ಇದಲ್ಲದೆ ಬಿಎಡ್ ಪ್ರವೇಶ ಪರೀಕ್ಷೆಯನ್ನು ವಿವಿಧ ರಾಜ್ಯಗಳ 2 ವಿಭಿನ್ನ ವಿಷಯಗಳಿಂದ ನಡೆಸಲಾಗುತ್ತದೆ ಮತ್ತು ಪ್ರವೇಶ ಪರೀಕ್ಷೆಯನ್ನು NCTE ಮೂಲಕ ಅಂದರೆ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ಟೀಚರ್ ಎಜುಕೇಷನ್ ಮೂಲಕ ನಡೆಸಲಾಗುತ್ತದೆ. ಜೊತೆಗೆ 4 ವರ್ಷಗಳ ಪದವಿ ಅಥವಾ ಸ್ನಾತಕೋತ್ತರ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ, 4 ವರ್ಷಗಳ ಪದವಿ ಅಥವಾ ಸ್ನಾತಕೋತ್ತರ ಕೋರ್ಸ್ನಿಂದ ಪ್ರಾರಂಭಿಸಿ 1 ವರ್ಷದ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನೋಡಿ, ಇಲ್ಲಷ್ಟು ಒಂದಷ್ಟು ಚರ್ಚೆಯನ್ನು ಡಿಸ್ಕಸ್ ಮಾಡಿರುವುದುಂಟು. ನೋಡಿ, 10 ವರ್ಷಗಳ ನಂತರ NCERT ಮತ್ತೆ 1 ವರ್ಷದ ಬಿಎಡ್ ಕೋರ್ಸನ್ನು ಪ್ರಾರಂಭಿಸಿದ್ರು. ಅಂದರೆ 1 ಇಯರ್ ಬಿಎಡ್ ಕೋರ್ಸು ಮೊದಲಿತ್ತು. ಈಗ ಆ ಬಿಎಡ್ ಕೋರ್ಸನ್ನು 1 ವರ್ಷದ ಬಿಎಡ್ ಕೋರ್ಸನ್ನು ಸ್ಟಾಪ್ ಮಾಡಿದ್ರು. ಆದರೆ ಈಗ ಅದೇ 1 ವರ್ಷದ ಬಿಎಡ್ ಕೋರ್ಸನ್ನು ಮತ್ತೆ ಪ್ರಾರಂಭಿಸಲಾಗಿದೆ. ಸೊ ಇಲ್ಲಿಗೆ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಹೊಸ ಶಿಕ್ಷಣ ನೀತಿಯ ನಂತರ ITEP ಕೋರ್ಸ್ ಜಾರಿ ಅಂತಿದೆ. ಸೊ ನಾನು ಸ್ಕ್ರೀನನ್ನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಅರ್ಥ ಆಗಲಿಕ್ಕೋಸ್ಕರ. ಹಾಗೆ ನಮ್ಮ ವಾಹಿನಿ ಮುಖಾಂತರ ಪ್ರಸಾರವಾಗುವ ಎಲ್ಲ ವಿಡಿಯೋಗಳನ್ನು ತಪ್ಪದೇ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ವಿಷಯಕ್ಕೆ ಬರೋಣ. ನೋಡಿ, ಆದಾಗ್ಯೂ ಈಗಾಗಲೇ BA BEd BSc BEd ನೀಡುತ್ತಿರುವ ಸಂಸ್ಥೆಗಳ ಮಾನ್ಯತೆ ಹಾಗೆಯೇ ಉಳಿಯುತ್ತದೆ ಮತ್ತು 2025-26ರ ಶೈಕ್ಷಣಿಕ ಅಧಿವೇಶನದ ಆರಂಭದಿಂದ ಎಲ್ಲ ಕೋರ್ಸ್ಗಳನ್ನು ಹೊಸ ಸಂಯೋಜಿತ ITEP ಕೋರ್ಸ್ ಆಗಿ ಪರಿವರ್ತಿಸಲಾಗುತ್ತದೆ. ಈಗ ಹಳೆಯ 4 ವರ್ಷಗಳ ಬಿಎಡ್ ಕೋರ್ಸನ್ನು ನಡೆಸುತ್ತಿರುವ ಯಾವುದೇ ಬಿಎಡ್ ಕಾಲೇಜು ಅಥವಾ ಸಂಸ್ಥೆಗೆ ಹೊಸ ಅಧಿವೇಶನದಲ್ಲಿ ಅದನ್ನು ನಡೆಸಲು ಅನುಮತಿ ನೀಡಲಾಗುವುದಿಲ್ಲ ಎಂಬ ಮಾಹಿತಿಯನ್ನು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಪ್ರೆಸೆಂಟ್ ಬೇಕಾಗಿರುವಂತದ್ದು ನಮಗೆ ಇದು ಸ್ನೇಹಿತರೆ. ನೋಡಿ, NCTE ಬಿಎಡ್ಗೆ ಹೊಸ ಆಯ್ಕೆಯನ್ನು ಕಂಡುಹಿಡಿದಿದೆ. ಕೋರ್ಸ್ಗೆ ಸಂಬಂಧಿಸಿದಂತೆ ಮಾಹಿತಿ ಇಲ್ಲಿ ವಿದ್ಯಾರ್ಥಿಗಳು ಮಾತ್ರ 1 ವರ್ಷದ ಬಿಎಡ್ ಕೋರ್ಸ್ ಮಾಡಲು ಸಾಧ್ಯವಾಗುತ್ತದೆ. 4 ವರ್ಷಗಳ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದವರು ಈ ಕೋರ್ಸನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತದೆ ಎಂದು NCTE ಅಂದರೆ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ಟೀಚರ್ ಎಜುಕೇಷನ್ನ ಬಿಎಡ್ ಹೊಸ ಕೋರ್ಸ್ಗಳ ಆಯ್ಕೆಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆದ. ಇದಷ್ಟು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಾಧ್ಯವಾದಷ್ಟು ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.